ಬೆಂಗಳೂರಲ್ಲಿ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಯುವಕನ ಮೇಲೆ ಲಾಂಗ್ ನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಲಾಂಗ್ ನಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಮಾಗಡಿ ರಸ್ತೆಯ ಅಗ್ರಹಾರ ದಾಸರಹಳ್ಳಿ ಬಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಇಬ್ಬರು ಯುವಕರಿಂದ ನಡೆದಿರುವಂತಹ ಅಟ್ಯಾಕ್. ಇಂದು ಮಧ್ಯಾಹ್ನ ನಡೆದಿರುವಂತಹ ಘಟನೆ. ರಕ್ತಸ್ರಾವದಿಂದ ನರಳಾಡ್ತಾ ಇದ್ರು ಕೂಡ ಈ ದುಷ್ಕರ್ಮಿಗಳು ಬಿಟ್ಟಿಲ್ಲ. ಇಬ್ಬರು ಯುವಕರಿಂದ ಅಟ್ಯಾಕ್ ಆಗಿದೆ. ಸ್ಥಳೀಯರ ಮೊಬೈಲ್ನಲ್ಲಿ ಈ ಹಲ್ಲೆಯ ದೃಶ್ಯ ಸೆರೆಯಾಗಿದೆ. ಸ್ಥಳಕ್ಕೆ ಮಾಗಡಿ ರೋಡ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು. ಬೆಂಗಳೂರಲ್ಲಿ ಯುವಕನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡ್ತಾರೆ ಇಬ್ಬರು ದುಷ್ಕರ್ಮಿಗಳು. ಒಮ್ಮೆಲೆ ಬಂದು ಲಾಂಗ್ ನಿಂದ ಬೀಸಿ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. ಮಧ್ಯಾಹ್ನದ ಸಮಯದಲ್ಲೇ, ಜನರು ಓಡಾಡುವಂತಹ ಸಮಯದಲ್ಲೇ ಈ ಒಂದು ಅಟ್ಯಾಕ್ ನಡೆದಿರುವಂತದ್ದು. ಭೀಕರವಾಗಿ ಮಚ್ಚಿನಿಂದ ಲಾಂಗ್ ನಿಂದ ಕೊಚ್ಚಿ ಹತ್ಯೆಗೈದಿದ್ದಾರೆ. ಅಲ್ಲೇ ಸ್ಥಳೀಯರು ಈ ಸಂದರ್ಭದಲ್ಲಿ ಒಂದು ದೃಶ್ಯವನ್ನ ಕೂಡ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಅಗ್ರಹಾರ ದಾಸರಹಳ್ಳಿ ಬಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಇಬ್ಬರು ಯುವಕರಿಂದ ಅಟ್ಯಾಕ್ ಆಗಿದೆ. ರಕ್ತಸ್ರಾವದಿಂದ ಆತ ನರಳಾಡ್ತಾ ಇದ್ರು ಕೂಡ ಬಿಟ್ಟಿಲ್ಲ. ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ದುಷ್ಕರ್ಮಿಗಳು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜು, ಯಾವಾಗ ಈ ಘಟನೆ ನಡೆದಿರುವಂತದ್ದು? ಈ ಘಟನೆ ನಡೀಲಿಕ್ಕೆ, ಹಲ್ಲೆ ಮಾಡ್ಲಿಕ್ಕೆ ಆತನ ಮೇಲೆ ಏನ್ ಕಾರಣ? ಹಳೆ ವೈಷಮ್ಯ ಏನಾದ್ರೂ ಇತ್ತಾ? ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೇತ, ಇದು ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ದಾಸರಹಳ್ಳಿ ಸಮೀಪದ ಏಡಿ ಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಇವತ್ತು ಮಧ್ಯಾಹ್ನದ ಸುಮಾರಿಗೆ ಸಂತೋಷ್ ಎನ್ನುವಂತಹ ಒಂದು ಯುವಕ ನಡ್ಕೊಂಡು ಬರ್ತಿರುವಂತಹ ವೇಳೆಯಲ್ಲಿ ಸುಮಾರು 4 ಜನರು ಕುಡಿದ ಅಮಲಿನಲ್ಲಿ ಬಂದು ಏಕಾಏಕಿ ಆತನ ಮೇಲೆ ಗಲಾಟೆಯನ್ನ ಮಾಡ್ತಾರೆ. ಗಲಾಟೆ ಮಾಡಿದ್ದಾದಂತ ಬಳಿಕ ಆತನ ಬಳಿ ಇರುವಂತಹ ಒಂದು ಲಾಂಗ್ ನಿಂದ ಏಕಾಏಕಿ ಮನಸೋ ಇಚ್ಛೆ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಇನ್ನು ಈಗಾಗಲೇ ಘಟನೆ ನಡೆದಂತಹ ಬಳಿಕ ಒಂದಷ್ಟು ಜನ ಸ್ಥಳೀಯರು ಕೂಡ ಯಾರು ರಕ್ಷಣೆಗೆ ಧಾವಿಸಿಲ್ಲ ಅಂತಂದ್ರು ತಮ್ಮ ಮೊಬೈಲ್ ನಲ್ಲಿ ವಿಡಿಯೋನ ಚಿತ್ರೀಕರಣ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರೆ. ಇಮಿಡಿಯೇಟ್ ಆಗಿ ಮಾಗಡಿ ರೋಡ್ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಗಾಯಾಳುವನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಮತ್ತೊಂದು ಕಡೆ ವಿಜಯನಗರದ ಸಬ್ ಡಿವಿಷನ್ ಎಲ್ಲಾ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಪ್ರಾಥಮಿಕವಾಗಿ ಮಾಹಿತಿ ಕಲೆಕ್ಟ್ ಮಾಡಿದಂತ ವೇಳೆಯಲ್ಲಿ ಇವಾಗ ಹಲ್ಲೆಗೊಳಗಾದ ಸಂತೋಷ್ ಏನಿದ್ದಾರೆ, ಈತ 4 ತಿಂಗಳ ಹಿಂದೆ ಪ್ರಕರಣವೊಂದರಲ್ಲಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದ. ಆದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದು ಗಲಾಟೆ ನಡೆದಿದ್ದು ಈ ಒಂದು ಘಟನೆ ಕಾರಣ ಆಗಿದೆ. ಆದ್ರೆ ಉಳಿದಂತಹ 4 ಜನ ಆರೋಪಿಗಳು ಯಾರಿದ್ದಾರೆ, ಏನು ವಿಚಾರಕ್ಕೆ ಗಲಾಟೆ ಮಾಡಿದ್ರು, ಯಾಕೆ ಆತನ ಮೇಲೆ ಈ ರೀತಿಯಾಗಿ ಮಾರಣಾಂತಿಕವಾದಂತ ಹಲ್ಲೆಯನ್ನ ಮಾಡಿದ್ರು, ಹಿಂದೆ ಪ್ರಕರಣದಲ್ಲಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಹಳೆ ವೈಷಮ್ಯ ಇತ್ತ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಗಡಿ ರೋಡ್ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಚೈತ್ರ, ಮಂಜುನಾಥ್, ಇನ್ನು ಮಧ್ಯಾಹ್ನದ ಸಂದರ್ಭದಲ್ಲೇನೆ, ಅಂದ್ರೆ ಜನರು ಓಡಾಡುವಂತಹ ಸಂದರ್ಭದಲ್ಲೇ ಪೊಲೀಸ್ ಕೂಡ ಇರ್ತಾರೆ. ಪ್ರತಿ ಏರಿಯಾದಲ್ಲೂ ಕೂಡ ಪೊಲೀಸ್ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ತರ ದುಷ್ಕೃತ್ಯ ಎಸಗ್ತಾರೆ, ಹಾಡ ಹಗಲೇ ಮಚ್ಚಿನಿಂದ ಈ ರೀತಿ ಕೊಚ್ತಾರೆ ಅಂದ್ರೆ ಅವ್ರಿಗೆ ಕಾನೂನಿನ ಭಯ ಇಲ್ವಾ ಅಂತ? ಖಂಡಿತವಾಗ್ಲಿ. ಯಾಕಂದ್ರೆ ಈಗ 4 ಜನ ಆರೋಪಿಗಳು ಯಾರಿದ್ದಾರೆ ಅವರ ಒಂದು ಹಿನ್ನೆಲೆ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಘಟನೆ ನಡೆದಂತ ಸ್ಥಳದಲ್ಲಿದ್ದಂತ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ರೆ. ಮತ್ತೊಂದು ಕಡೆ ಗಾಯಾಳು ಸಂತೋಷ್ ಏನಿದ್ರೆ ಆತನನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡ್ಕೊಂಡು ಆತನಿಂದಲೂ ಕೂಡ ಏನ್ ಘಟನೆ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಸಂತೋಷ್ ಮೇಲೆ ಕೂಡ ಹಿಂದೆ ಒಂದಷ್ಟು ಪ್ರಕರಣಗಳಿತ್ತು. ಈತ ಇತ್ತೀಚೆಗೆ ಜೈಲಿಗೆ ಹೋಗ್ಬಿದ್ದ, ಜಾಮೀನಲ್ಲಿ ಹೊರಗಡೆ ಬಂದಿದ್ದ. ಹೊರಗಡೆ ಬಂದಂತ ವೇಳೆಯಲ್ಲಿ ಆತನ ಹೊಡೆದಿದ್ದಾರೆ ಅಂತಂದ್ರೆ ಬಹುತೇಕ ಯಾವುದೋ ಹಳೆ ದ್ವೇಷನೂ ಕೂಡ ಇರುತ್ತೆ. ಜೊತೆಗೆ ಹೊಡೆದಂತವರು ಕೂಡ ಯಾವುದೋ ಕ್ರಿಮಿನಲ್ಗಳು ಇರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಪೊಲೀಸರು ಪ್ರೈಮರಿಯಾಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಏನಾದ್ರೂ ಹಳೆ ದ್ವೇಷ ಇತ್ತು ಅನ್ನೋಂತ ವೇಳೆಯಲ್ಲಿ ಕೊಲೆ ಮಾಡುವಂತ ಉದ್ದೇಶದಿಂದ ಆತನನ್ನ ಹಿಂಬಾಲಿಸಿ ಹೊಡೆಯೋಕ್ ಶುರು ಮಾಡಿದ್ರ, ಅಥವಾ ಬೇರೆ ಏನಾದ್ರೂ ಇವತ್ತು ಆರೋಪಿಗಳು ಕುಡಿದಂತ ಅಮಲ್ನಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ. ಒಂದ್ ವೇಳೆ ಏನಾದ್ರೂ ಕುಡಿದಂತ ಸಂದರ್ಭದಲ್ಲಿ ಬಾರ್ನಲ್ಲಿ ಏನಾದ್ರೂ ಗಲಾಟೆ ಮಾಡ್ಕೊಂಡು ಬಂದು ಅದಾದಂತ ಬಳಿಕ ಈ ಒಂದು ಕೃತ್ಯವನ್ನ ಮಾಡಿದ್ರ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ FSL ಟೀಮ್ ಅವ್ರು ಆಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಘಟನಾ ಸ್ಥಳಕ್ಕೆ ಬಂದು ಸದ್ಯಕ್ಕೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ರೆ. ಒಂದಷ್ಟು CCTV ದೃಶ್ಯಗಳನ್ನ ಕಲೆಕ್ಟ್ ಮಾಡ್ತಿದ್ರೆ. ಮತ್ತೊಂದು ಕಡೆ ಕೃತ್ಯಕ್ಕೆ ಬಳಸಿದಂತ ಮಾರಕಾಸ್ತ್ರ ಇತ್ತು, ಅದನ್ನು ಕೂಡ ವೆರಿಫೈ ಮಾಡುವಂತ ಒಂದು ಕೆಲಸವನ್ನು ಸದ್ಯಕ್ಕೆ ಮಾಗಡಿ ರೋಡ್ ಪೊಲೀಸರು ಮತ್ತು ವಿಜಯನಗರ ಸಬ್ ಡಿವಿಷನ್ ಪೊಲೀಸರಿಂದ ಮುಂದುವರೆದಿರುವಂತಹದ್ದು. ಚೈತ್ರ.